ನಮಸ್ಕಾರ ಸ್ನೇಹಿತರೆ, ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಈಗಾಗಲೇ ಗೊತ್ತಿದೆ, ಕಾಸ್ಟ್ ಸೆನ್ಸಸ್ ಈಗ ರಾಜ್ಯಾದ್ಯಂತ ಮನೆ ಮನೆಯಲ್ಲಿ ನಡೀತಾ ಇದೆ. ಆದರೆ ಇತ್ತೀಚೆಗೆ ಸರ್ಕಾರದಿಂದ ಬಂದಿರುವ ಹೊಸ ಎಚ್ಚರಿಕೆ ಜನರಲ್ಲಿ ಬಹಳ ಗೊಂದಲವನ್ನು ಮೂಡಿಸಿದೆ. ಕೆಲವರು ತಪ್ಪಾಗಿ ಕೆಲವು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಅದರಿಂದ ಮುಂದೆ ಸರ್ಕಾರದ ಯೋಜನೆಗಳಲ್ಲಿ ಬಹಳ ನಷ್ಟವಾಗಬಹುದು. ಹಾಗಿದ್ರೆ ಯಾವ ಮಾಹಿತಿಗಳನ್ನು ಕೊಡಬಾರ್ದು ಅಂತ ಗೊತ್ತಾ? ಅದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ, ಬನ್ನಿ. ಕಾಸ್ಟ್ ಸೆನ್ಸಸ್ ಕೇವಲ ಸಮಾಜದ ಮಾಹಿತಿ ಸಂಗ್ರಹಣೆಗಾಗಿ. ಆದರೆ ಈಗ ಸರ್ಕಾರ ಹೇಳ್ತಿದೆ, ಅಧಿಕಾರಿಗಳಿಗೆ ಕೆಲವು ವೈಯಕ್ತಿಕ ಮಾಹಿತಿಗಳನ್ನು ಕೇಳೋ ಹಕ್ಕು ಇಲ್ಲ. ಜನರು ತಪ್ಪಾಗಿ ಈ ಮಾಹಿತಿಗಳನ್ನು ನೀಡಿದರೆ ಮುಂದೆ ಸರ್ಕಾರದ ಯೋಜನೆಗಳಲ್ಲಿ ಡೇಟಾ ಮಿಸ್ಮ್ಯಾಚ್ ಅಥವಾ ನಷ್ಟ ಆಗಬಹುದು ಎಂದು ಸರ್ಕಾರ ಎಚ್ಚರಿಸಲಾಗಿದೆ. ಆಗ ಯಾವ ಮಾಹಿತಿಗಳನ್ನು ಕೊಡಬಾರ್ದು ಅಂತ ಸ್ಪಷ್ಟವಾಗಿ ನೋಡಿ. ಮೊದಲನೇದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಸೆನ್ಸಸ್ಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ಖಾತೆ ನಂಬರ್ ಅಥವಾ FD ಮಾಹಿತಿ ಬೇಡ. ಎರಡನೇದು ಆಸ್ತಿ ದಾಖಲೆಗಳು. ನಿಮ್ಮ ಮನೆ ಅಥವಾ ಜಮೀನು ದಾಖಲೆ ತೋರಿಸಬೇಕು ಅಂದರೆ ನೀವು ನಿರಾಕರಿಸಬೇಕು. ಮೂರನೇದು ಆದಾಯದ ವಿವರ. ತಿಂಗಳಿಗೆ ಎಷ್ಟು ಸಂಬಳ ಅಥವಾ ವರ್ಷಕ್ಕೆ ಎಷ್ಟು ಇನ್ಕಮ್ ಅಂತ ಕೇಳೋ ಅಧಿಕಾರ ಅವರಿಗಿಲ್ಲ. ನಾಲ್ಕನೇದು ಸಾಲ ಅಥವಾ EMI ಮಾಹಿತಿ. ಸೆನ್ಸಸ್ಗೆ ಇದಕ್ಕೆ ಯಾವುದೇ ರೀತಿಯ ಸಂಬಂಧವಿರುವುದಿಲ್ಲ. ಹಾಗಿದ್ರೆ ಕೊನೆಯದಾಗಿ ಆಧಾರ್ ಲಿಂಕ್ ಯೋಜನೆಗಳು ಅಥವಾ ಇನ್ಶೂರೆನ್ಸ್ ಮಾಹಿತಿ. ಇವು ಸಂಪೂರ್ಣ ಪರ್ಸನಲ್ ಡೇಟಾ. ಕೇಳಿದರೆ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಸರ್ಕಾರ ಹೇಳ್ತಾ ಇದೆ, ಯಾರಾದರೂ ಈ ರೀತಿಯ ಪ್ರಶ್ನೆ ಕೇಳಿದರೆ ತಕ್ಷಣ ತಹಶೀಲ್ದಾರ್ ಅಥವಾ ಜಿಲ್ಲಾ ಸೆನ್ಸಸ್ ಅಧಿಕಾರಿಗಳಿಗೆ ದೂರು ಕೊಡಬಹುದು. ಒಟ್ಟಾರೆ ಜಾತಿ ಗಣತಿ ಕೇವಲ ಸಾಮಾಜಿಕ ಮಾಹಿತಿ ಸಂಗ್ರಹಣೆಗಾಗಿ, ವೈಯಕ್ತಿಕ ಹಣಕಾಸು ಅಥವಾ ಆಸ್ತಿ ಮಾಹಿತಿಗಾಗಿ ಅಲ್ಲ. ಹೀಗಾಗಿ ಎಚ್ಚರಿಕೆಯಿಂದಿರಿ. ನಿಮ್ಮ ಡೇಟಾವನ್ನು ಸುರಕ್ಷಿತವಾಗಿಡಿ ಮತ್ತು ನಿಮ್ಮ ಹಕ್ಕನ್ನು ತಿಳ್ಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ನಮ್ಮ ಚಾನಲನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.